ಪ್ರಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಸುತ್ತಮುತ್ತ ಕಾರ್ಯಕ್ರಮದ ಇಂದಿನ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಗರದೆಲ್ಲೆಡೆ ಜರುಗುವಂತಹ ಸಭೆ, ಸಮಾರಂಭ, ಸಮಾವೇಶಗಳು, ನಮ್ಮ ಪದ್ಧತಿ ಕಲಾಚಾರಕ್ಕೆ ಪ್ರತೀಕವಾದಂತಹ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆಲ್ಲವುದರ ಕುರಿತಾಗಿ ಮಾಹಿತಿಯನ್ನ ನಿಮ್ಮ ಮುಂದೆ ತಲುಪಿಸುವಂತಹ ಕಾರ್ಯಕ್ರಮವೇ ನಿಮ್ಮೆಲ್ಲರ ನೆಚ್ಚಿನ ಸುತ್ತಮುತ್ತ. ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಈಗಷ್ಟೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆಗಾಗಿ 220ನೇ ಫಲಪುಷ್ಪ ಪ್ರದರ್ಶನ 2026 ಉದ್ಘಾಟಿಸಲಾಯಿತು. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆಯೋಜಿಸಿರುವ 220ನೇ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ಕರ್ನಾಟಕದ ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ಪರಂಪರೆಯನ್ನು ಹೂವಿನ ಕಲೆಯಲ್ಲಿ ಅನಾವರಣಗೊಳಿಸಿದೆ. ಗಾಜಿನ ಮನೆಯಲ್ಲಿ ಬೇಗೂರಿನ ಪುರಾತನವಾದಂಥ ದೇವಾಲಯದ ಹೂವಿನ ಪ್ರತಿಕೃತಿ, ಶ್ರವಣಬೆಳಗೊಳದ ಬಾಹುಬಲಿ, ಗಂಗರ ಗಜಸೇನೆ ಹಾಗೂ ತಲಕಾಡಿನ ಐತಿಹಾಸಿಕ ದೇವಾಲಯಗಳ ಪ್ರತಿಕೃತಿಗಳು ಗಮನ ಸೆಳೆಯುತ್ತಿವೆ. ಸುಮಾರು 30 ಲಕ್ಷ ಅಲಂಕಾರಿಕ ಗಿಡ ಹಾಗೂ ಹೂವಿನ ಕುಂಡಗಳನ್ನು ಪ್ರದರ್ಶನಕ್ಕೆ ಮೆರುಗು ತರುವಂತೆ ಆಯೋಜಿಸಲಾಗಿದೆ. ಹೂವಿನ ಸೌಂದರ್ಯದೊಂದಿಗೆ ಕನ್ನಡ ನಾಡಿನ ಭವ್ಯವಾದಂಥ ಸಂಸ್ಕೃತಿ, ಇತಿಹಾಸ, ಕಲೆ ಹಾಗೂ ವೈಭವವನ್ನು ಕಣ್ತುಂಬಿಕೊಳ್ಳಲು ಲಾಲ್ಬಾಗ್ನಲ್ಲಿ ಜನಸಾಗರವೇ ಹರಿದು ಬಂದಿದೆ. ಅ ಪಿಕ್ಚರ್ ಸ್ಪೀಕ್ಸ್ 1000 ವರ್ಡ್ಸ್ ಅನ್ನೋ ಹಾಗೆ ಒಂದು ಛಾಯಾಚಿತ್ರ ಸಾವಿರಾರು ಭಾವನೆಗಳನ್ನು ಮೆಲುಕು ಹಾಕುತ್ತೆ. ಅದೇ ರೀತಿ ಅನುರೂಪವಾದಂಥ ಅದೆಷ್ಟೋ ಕ್ಷಣಗಳನ್ನು ಅದು ಅನುಸಂಧಾನವಾಗುವಂತೆ, ಅಭಿವ್ಯಕ್ತಿಯಾಗುವಂತೆ ಚಿರಸ್ಥಾಯಿಯಾಗಿ ಕಲ್ಪನೆಗೆ ಪ್ರತಿರೂಪವಾಗಿ ಕೆಲಸ ಮಾಡುತ್ತೆ. ಈ ನಿಟ್ಟಿನಲ್ಲಿ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯನ್ನು, ಅದರಲ್ಲೂ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿರುವಂಥ ವಿಶೇಷ ಸಭಾಂಗಣದಲ್ಲಿ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಕರ್ನಾಟಕ ಛಾಯಾಗ್ರಾಹಕರ ಸಂಘದ ವತಿಯಿಂದ ಆಚರಿಸಲಾದಂಥ 187ನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯನ್ನು ಈಗ ನಾವು ವೀಕ್ಷಿಸಿ ಬರೋಣ. ಅತ್ಯಂತ ಅಮೂಲ್ಯವಾದಂಥ ವೇದಿಕೆ ಇದು. ಈ ವೇದಿಕೆಗೆ ಡಾಕ್ಟರ್ ಕುವೆಂಪುರವರಿಂದ ಹಿಡಿದು ದಾರಾ ಬೇಂದ್ರೆ ಅವರು, ಪೂತಿ ನರಸಿಂಹರಾಯರು, ಇಂಥವ್ರು ಅಂಥವ್ರು ಅಂತ ಹೇಳಲಿಲ್ಲ, ಡಾಕ್ಟರ್ ರಾಜ್ಕುಮಾರ್ ಸಹ ಈ ವೇದಿಕೆಗೆ ಬಂದೋಗಿದ್ದಾರೆ. ಅಂಥ ಅತ್ಯುತ್ತಮವಾದ ವೇದಿಕೆಯಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಅದು ನಮ್ಮೆಲ್ಲರ ಸೌಭಾಗ್ಯ. ಹಾಗಾಗಿ ಈ ವೇದಿಕೆಗೆ ಒಂದು ದೊಡ್ಡ ಚಪ್ಪಾಳೆ ಕೊಡಿ ಎಲ್ಲರೂ ಸೇರಿ. ಯಾಕೆಂದರೆ ಅಷ್ಟು ಅದ್ಭುತವಾದ ವೇದಿಕೆ ಇದೆ. ಇಲ್ಲಿ 187ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ನಡೀತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ಇವತ್ತು 187ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ. ಇಲ್ಲಿ ನೆರೆದಿರುವಂತಹ ಪ್ರತಿಯೊಬ್ಬ ನನ್ನ ಪ್ರೀತಿಯ ಛಾಯಾಗ್ರಾಹಕರಿಗೆ ವಿಶ್ವ ಛಾಯಾಗ್ರಹಣ ದಿನಾಚರಣೆಯ ಶುಭಾಶಯಗಳು. ಫೋಟೋಗ್ರಫಿ ಅಂದರೆ ಫೋಟೋಗ್ರಾಫರ್ ಆಗಲಿ, ಫೋಟೋಸ್ ಆಗಲಿ ನಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಮೆಮೊರೀಸನ್ನು ಕ್ರಿಯೇಟ್ ಮಾಡಿ ಕೊಡುವಂಥವ್ರು ಇವರು. ಇವತ್ತು ಅವರ ದಿನ. ಸೊ ಹಾಗಾಗಿ ಅವ್ರ ಜೊತೆಗೂ ಫೋಟೋ ತೆಗೆಸ್ಕೋಬೇಕು ಅಂತ ಆಸೆ. ಎಲ್ಲ ಛಾಯಾಭೂಷಣ ಪ್ರಶಸ್ತಿ ಪುರಸ್ಕೃತರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಹಾಗೆ ಛಾಯಾಗ್ರಾಹಕರ ಕುಟುಂಬದಲ್ಲಿ SSLC ಮತ್ತು PUC ವಿದ್ಯಾರ್ಥಿಗಳು ಯಾರಿದ್ದಾರೆ, ಯಾರು ಹೆಚ್ಚಿನ ಅಂಕಗಳನ್ನು ಪಡ್ಕೊಂಡಿದ್ದಾರೆ, ಅವ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ನಮಸ್ಕಾರ. 187ನೇ ವಿಶ್ವ ಛಾಯಾಗ್ರಹಣದ ಶುಭಾಶಯಗಳು. ಕರ್ನಾಟಕದ ಫೋಟೋಗ್ರಫರ್ ಅಸೋಸಿಯೇಷನ್ ಅಂದರೆ ಕರ್ನಾಟಕ ಛಾಯಾಗ್ರಾಹಕರ ಸಂಘ ಛಾಯಾಗ್ರಹಣ ಕ್ಷೇತ್ರದಲ್ಲಿ ವಿಶೇಷ ಸೇವೆಯನ್ನು ಸಲ್ಲಿಸತಕ್ಕಂಥ ಅತ್ಯುತ್ತಮ ಛಾಯಾಗ್ರಾಹಕರನ್ನು ಆಯ್ಕೆ ಮಾಡಿ ಈ ವರ್ಲ್ಡ್ ಫೋಟೋಗ್ರಫಿಕ್ ಡೇ ದಿನ ಶುಭ ದಿನದಂದು ಅವರಿಗೆ ಛಾಯಾಭೂಷಣ ಪ್ರಶಸ್ತಿ ನೀಡಿ ಸನ್ಮಾನಿಸ್ತಾ ಇದೆ. ಅದಕ್ಕಾಗಿ ಪ್ರಶಸ್ತಿ ಸ್ವೀಕರಿಸಿದ ಎಲ್ಲ ನನ್ನ ಸ್ನೇಹಿತರ ಪರವಾಗಿ ಕರ್ನಾಟಕ ಛಾಯಾಗ್ರಾಹಕರ ಸಂಘದ ಗೌರವಾನ್ವಿತ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಆಡಳಿತ ಮಂಡಳಿ ಎಲ್ಲ ಸದಸ್ಯರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ ಬಯಸ್ತೇನೆ.
ಸಾಹಿತ್ಯ ಲೋಕದಲ್ಲಿ ಮಹಿಳಾ ಸಾಹಿತ್ಯಕ್ಕೆ ಧ್ವನಿ ಹಾಗೂ ಬಲವನ್ನು ತುಂಬುವಂಥ ನಿಟ್ಟಿನಲ್ಲಿ ಇತ್ತೀಚೆಗಷ್ಟೇ ಬೆಂಗಳೂರಿನ ಮಹಾರಾಣಿ ಕಾಲೇಜು ಸಭಾಂಗಣದಲ್ಲಿ ಲೇಖಕಿಯರ ಸಂಗಮ ಎಂಬ ಅನುರೂಪದ ಮಹಿಳಾ ಸಾಹಿತ್ಯ ಕಾರ್ಯಕ್ರಮವೊಂದು ಜರುಗಿತು. ಕರ್ನಾಟಕ ಲೇಖಕಿಯರ ಸಂಘ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಸಹಕಾರದಲ್ಲಿ ಹಾಗೂ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಜರುಗಿದಂಥ ಲೇಖಕಿಯರ ಸಂಘ ಕಾರ್ಯಕ್ರಮದಲ್ಲಿ ಮಹಿಳೆಯರ ಅನನ್ಯ ರೀತಿಯಾದಂಥ ಸಾಹಿತ್ಯ ರಚನೆ ಹಾಗೂ ವೈಚಾರಿಕತೆ, ಸೃಜನಶೀಲತೆ, ಸಮಕಾಲೀನ ವಿಚಾರಗಳನ್ನು ಈ ಒಂದು ಸಭೆಯಲ್ಲಿ ನೆರವೇರಿಸಲಾಯಿತು. ಅವರಿಗೆ ನಾವು ಗೌರವಿಸಿ ನ್ಯಾಯವನ್ನು ಕೊಡಬೇಕಾದ್ರೆ ಮತ್ತೆ ಮತ್ತೆ ಆ ಲೇಖಕಿಯರನ್ನ ಓದಿಗೆ, ವಿಮರ್ಶೆಗೆ, ವ್ಯಾಖ್ಯಾನಕ್ಕೆ ನಾವು ಒಳಪಡಿಸಬೇಕಾಗುತ್ತೆ. ಆ ಮೂಲಕ ಅವರನ್ನ ಇಂದಿನ ಯುವ ಪೀಳಿಗೆಗೆ ನಾವು ಪರಿಚಯಿಸುವಂತಹ ಕೆಲಸವನ್ನು ಸಹ ಮಾಡಬೇಕಾಗುತ್ತೆ. ನಿಜಕ್ಕೂ ಅರ್ಥಪೂರ್ಣ. ಆ ಲೇಖಕಿಯರನ್ನ ನಮ್ಮ ಹುಡುಗಿಯರಿಗೆ ಸಮರ್ಥವಾಗಿ ಪರಿಚಯಿಸುವಂತಹ ಸಾಧ್ಯ ಆಗ್ತಾ ಇದೆ. ಆಲೋಚನೆ ಮಹಿಳೆ ಕಟ್ಟಿದಾರಲ್ಲ ಅಂತ ಹಿನ್ನೆಲೆಯಲ್ಲಿ ನಾನು BS ವೆಂಕಟಲಕ್ಷ್ಮಿ ಅವರೇ ಒಂದು ಸಂದರ್ಶನ ಮಾಡಿಸಿದೆ. ಆ ಈಚೆಗೆ ನನಗೆ ಗೊತ್ತಾಯ್ತು, ನಮ್ಮ ಗೊತ್ತಿಲ್ಲ ಅವ್ರಿಗೆ ಆ ಸಂದರ್ಶನ ಇಷ್ಟ ಆಗಿದೆ ಬಂದೆ. ನನಗೆ ಆ ವಿಷಯ ಗೊತ್ತಿಲ್ಲ. ಆದರೆ ಅಲ್ಲಿಂದ ಮುಂದೆ ಕರ್ನಾಟಕ ಲೇಖಕಿಯರ ಸಂಘ ಬಹಳ ವಿಶೇಷವಾಗಿ ಗಾಯತ್ರಿ, ಚಂದ್ರ, ಸುಂದರಬಾಯಿ ಇವರೆಲ್ಲ ತುಂಬಾ ಆಸಕ್ತಿಪೂರ್ಣ ಸಂವಾದಗಳನ್ನು ನಡೆಸುತ್ತಾರೆ. ದಮನಿತರ ಮನಸ್ಥಿತಿ, ದಮನಕ್ಕೆ ಒಳಗಾದ ಜನರು ಯಾರು ಬೇಕಾದ್ರೂ ಇರ್ಬೋದು, ಅವರು ವಾನರರೋ, ಸ್ತ್ರೀಯರೋ, ಯಾರೋ ಇರ್ಬೋದು. ಆದರೆ ಅವ್ರಿಗಾದಂತಹ ದಮನದ ಅನ್ಯಾಯ, ನೋವುಗಳನ್ನು ಅವ್ರು ಮರೆಯೋದಷ್ಟು ಸುಲಭ ಅಲ್ಲ. ಆ ನೋವು ಮತ್ತೆ ತುಳಿತಕ್ಕೊಳಗಾದವರ ಮನಸ್ಸಲ್ಲಿ ಆ ನೋವಿನ ಪ್ರತಿಕ್ರಿಯೆ ನಿರಂತರವಾಗಿ ಇದ್ದೇ ಇರುತ್ತೆ. ಹಲವು ವರ್ಷಗಳು ಅದು ಹೋಗ್ಲಿಕ್ಕೆ ಬೇಕು ಅನ್ನೋದು ನಮಗೊಂದು ದಿಕ್ಸೂಚಿ. ನಾವು ಇವತ್ತು ದಮನಿತರ ಬಗ್ಗೆ ಏನು ಯೋಚನೆ ಮಾಡಬೇಕು, ಹೇಗೆ ಯೋಚನೆ ಮಾಡಬೇಕು ಅನ್ನೋದಕ್ಕೆ ನಮ್ಗದೊಂದು ದಿಕ್ಸೂಚಿ ಅನ್ಸುತ್ತೆ. ಅದು ನನಗೆ ಅನ್ಸುತ್ತೆ ಮಹಿಳಾ ದೃಷ್ಟಿಯಿಂದ ತುಂಬ ಮತ್ತೆ ಮತ್ತೆ ನಾವು ಚರ್ಚೆ ಮಾಡಬೇಕು. ಎಲ್ಲ ಕೊಟ್ಟಾಗಿದೆ ಹೆಣ್ಮಕ್ಳಿಗೆ ನಾವು ಇವತ್ತು ಅಂತ ಮಾತಾಡುವಾಗ ನಮ್ಮ ಮನಸ್ಸು ಎಷ್ಟು ವಿಶಾಲ ಆಗಬೇಕು ಅನ್ನೋದನ್ನ ಅವ್ರ ಪ್ರಶ್ನೆ ಮೂಲಕ ನಮಗವರು ತೋರಿಸ್ತಾರೆ. ಒಬ್ಬ ಸಂಗೀತ ಗುರುವಿನ ಮನೆಗೆ ಒಬ್ಬ ಚಿಕ್ಕ ವಿದ್ಯಾರ್ಥಿ ಕಾಲಿಡಬೇಕು. ಅವನ ಹೊಸಲು ದಾಟಿ ಅವ್ರ ಗುರುಗಳ ಮನೆಗೆ ಹೋಗ್ಬೇಕು. ಅವನು ಆ ಬಾಗಿಲು ಮಾಡಿದ್ಮೇಲೆ ನಿನ್ ಕೈ ಇಡ್ತಾನೆ, ಚಿಕ್ಕ ಹುಡುಗ. ಅವಾಗ ಆ ಹುಡುಗನಿಗೆ ತಂಬೂರಿಯ ಶ್ರುತಿ ನಾದ ಆ ಬಾಗಿಲಲ್ಲಿ ಕೇಳಿಸುತ್ತೆ. ಅಂತಹ ಒಂದು ಭಾವಮಯವಾದಂತಹ, ಭಾವಪೂರ್ಣವಾದಂತಹ ಜಾಗದಲ್ಲಿ ನಾನು ಇವತ್ತು ನಿಂತ್ಕೊಂಡಿದ್ದೀನಿ. ಯಾಕಂದ್ರೆ ನಮ್ಮ ತಾಯಿ ವಿದ್ಯೆಯನ್ನ ಹೇಳಿಕೊಟ್ಟಂತಹ ಜಾಗ ಇದೆ. ಮಹಾರಾಣಿ ಕಾಲೇಜಲ್ಲಿ 30 ವರ್ಷಗಳಿಗಿಂತ ಅಧಿಕವಾಗಿ ಅವರು ಈ ಒಂದು ಕಾರಿಡಾರ್ ಅಲ್ಲಿ ಇಲ್ಲಿ ಅವರ ಸ್ಟಾಫ್ ರೂಮ್ ಇರೋದು. ನಾನು, ನನ್ನ ಅಕ್ಕ, ನಮ್ಮ ಅಣ್ಣ 3 ಜನನು ಎಷ್ಟು ಸತಿ ಇಲ್ಲಿಗೆ ಬಂದಿದ್ದೀವಿ ಅಂದ್ರೆ ಆ ನೆನಪುಗಳನ್ನ ಮೆಲುಕು ಹಾಕೊಂಡ್ರೆ ನಾನು ಬೇರೆ ಲೋಕದಲ್ಲಿ ಕಳೆದು ಹೋಗ್ತೀನಿ. ಅಮ್ಮನ ಜೊತೆ ಇದ್ದಂತಹ ಘಟಾನುಘಟಿ ಟೀಚರ್ಸ್ ನೆನಪಾಗುತ್ತೆ ನನಗೆ. ಆಮೇಲೆ ಅವರು ಶಿಷ್ಯರೊಂದಿಗೆ ಇಟ್ಕೊಂಡಂತಹ ಬಾಂಧವ್ಯ ಅದು ನೆನಪಾಗುತ್ತೆ. ಪ್ರತಿಯೊಬ್ಬ ಎಂತೆಂಥ ಸ್ಟೂಡೆಂಟ್ಸ್ ಇದ್ರು ಇಲ್ಲಿ. ಅನೇಕ ಗಾಯಕಿಯರು, ನಟನಟಿಯರು, ಸಾಹಿತಿಗಳು ಎಲ್ಲ ಇಲ್ಲಿಂದ ರೂಪುಗೊಂಡಿದ್ದಾರೆ. ಅಂತಹ ಜಾಗ, ಬೇರೆ ಜಗತ್ತಿನಿಂದ ಬಂದಂತಹ ಈ ತರ ತುಂಬಾ ಜನ ನಮ್ಮ ಬಳಗದವರಿಗೆ ಕಾಣಿಸ್ತಾ ಇದ್ರು. ಯಾಕಂದ್ರೆ ಅವರು ಯಾವ ಬಗ್ಗೆನೂ ಯಾವತ್ತೂ ಒಂದು ನೆಗೆಟಿವ್ ಆಗಿ ಮಾತಾಡಿದ್ದನ್ನು ನಾನು ನೋಡಿಲ್ಲ. ಅಷ್ಟು ಜೀವನೋತ್ಸಾಹ ಮತ್ತು ಅದಮ್ಯವಾದಂತಹ ಜೀವನ ಪ್ರೀತಿಯನ್ನ ಇಟ್ಕೊಂಡಂತಹ ಒಬ್ಬ ತಾಯಿಯ ಹೆಸರಲ್ಲಿ ಇವತ್ತು ಕರ್ನಾಟಕ ಲೇಖಕಿಯರ ಸಂಘ ಒಂದು ಅವರ ಸಂಸ್ಮರಣೆಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೆ. ಅದಕ್ಕೆ ನನ್ನ ಇಲ್ಲಿ ಅತಿಥಿಯಾಗಿ ಕಲ್ತಿದ್ದಾರೆ ಅಂದ್ರೆ ಅಮ್ಮನ ಸೀರೆಯನ್ನ ಉಟ್ಟುಕೊಂಡು, ಅಮ್ಮ ಪಾಠ ಮಾಡಿದ ಕಾಲೇಜಿನಲ್ಲಿ ಅಮ್ಮನ ಹೆಸರಿನಲ್ಲಿ ಇರುವಂತಹ ಅವಾರ್ಡ್ನ ನಾವು ಇವತ್ತು ಕೊಡ್ತಾ ಇದ್ದೀವಿ ಎಂದು ನಮ್ಗೆ ಒಂಥರ ಭಾವೋದ್ವೇಗಕ್ಕೆ ಒಳಗಾಗ್ತಾ ಇದ್ವಿ. ಅವನಿಗೆ ಒಂದು ಮಾತು ಕೊಡೋದಕ್ಕೆ ಎಷ್ಟು
ಅಲ್ಲಿ ಅದು ಮಾತಾಡೋದಕ್ಕೆ ಎಷ್ಟು ಕಷ್ಟಪಡಬೇಕಾಯಿತು ಮತ್ತು ಯಾರ್ಯಾರು ಅದರಲ್ಲಿ ಹಿಂದೆ ಕೆಲಸ ಮಾಡಿದ್ರು ಆ ಹೆಣ್ಣುಮಕ್ಕಳನ್ನ ನೆನೆಸುವ ಮತ್ತು ಅವರನ್ನ ಕೃತಜ್ಞತೆಯಿಂದ ಅವರಿಗೆ ಗೌರವವನ್ನು ಸಲ್ಲಿಸುವ ಮತ್ತು ಅವರು ಪ್ರಾರಂಭಿಸಿದ ಈ ಘನತೆ, ಹೆಣ್ಣು ಮಕ್ಕಳ ಘನತೆ ಮತ್ತು ಬದುಕನ್ನ ಗೌರವಿಸುವ ಪ್ರಯಾಣವ ಮತ್ತು ಹೋರಾಟವನ್ನ ಮುಂದುವರಿಸುವ ಈ ಕೆಲಸವನ್ನ ಇಡೀ ಸಮಾಜ ಒಕ್ಕಲಿನಿಂದ ಹೇಗೆ ಮಾಡಬೇಕಾಗಿದೆ ಅನ್ನೋದನ್ನು ಮನವರಿಕೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸಿದ್ದಾರೆ. ನಾನು ಮಿಡ್ಲ್ ಸ್ಕೂಲಲ್ಲಿ ಇದ್ದಾಗ ಸಾವಿತ್ರಮ್ಮನವರ ಪುಸ್ತಕಗಳನ್ನು ಓದಿದ್ದೀನಿ. ಅಂದ್ರೆ ಯಾವಾಗಿಂದ ಬರೀತಾ ಇದ್ರು ಅನ್ನೋದು ಅಂದಾಜಲ್ಲಿ ಸಿಗುತ್ತೆ. ಮುಖ್ಯವಾಗಿ ನಾನು ಅವ್ರನ್ನ ಓದಿದ್ದು ಅಂತಂದ್ರೆ ನೌಕಾಗಾತ, ಮನೆಯ ಜಗತ್ತು, ಅವ್ರ ಟ್ರಾನ್ಸ್ಲೇಷನ್ ತುಂಬಾ ಪ್ರಮುಖವಾದಂಥದ್ದು. ಕನ್ನಡದ ಓದುಗರಿಗೆ ಟ್ಯಾಗೋರನ್ನ ಮತ್ತೆ ಐಟನ್ ಚಕೋ ಅವ್ರನ್ನ ಪರಿಚಯ ಮಾಡಿಸ್ಕೊಂಡು ಸಾವಿತ್ರಮ್ಮ, ಅದನ್ನ ನಾವು ನೆನೆಸ್ಕೋಬೇಕು. ಈ ಮಹಾರಾಣಿ ಕಾಲೇಜಿನಲ್ಲಿ ಅಧ್ಯಾಪಕರಾದ ಕಮಲಮ್ಮನ ಇದ್ದಾಗ 33 ವರ್ಷ ಇಲ್ಲಿದ್ದರು. ಆಮೇಲೆ ಗೌರ್ಮೆಂಟ್ ಕಾಲೇಜ್, ಬಾಯ್ಸ್ ಕಾಲೇಜ್ ಹೋದರು. ಆಮೇಲೆ ವಿಜಯನಗರ ಕಾಲೇಜ್ ಪ್ರಿನ್ಸಿಪಾಲ್ ಆದರು. ಮೈಸೂರು ಯೂನಿವರ್ಸಿಟಿಗೆ ಹೋದರು. ಇವತ್ತು ನಮ್ಮ ಲೇಖಕಿಯರ ಪ್ರಗತಿ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಎಷ್ಟು ದೊಡ್ಡ ಕೆಲಸವನ್ನು ಅವರು ಮಾಡ್ತಾರೆ. ಎಂಥ ಪ್ರತಿಭಾಶಾಲಿಗಳು ನಮ್ಮಲ್ಲಿದ್ದಾರೆ ಅಂದರೆ, ನಾನು ಈ ದೇಶದ ಉದ್ದಗಲಗಳಲ್ಲಿ, ವಿಶ್ವವಿದ್ಯಾಲಯದಲ್ಲಿ, ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾಗವಹಿಸಿದ ಅನುಭವದಿಂದ ಹೇಳ್ತಾ ಇದ್ದೀನಿ. ಈ ಒಂದು ಆಸೇತು ಹಿಮಾಚಲ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗಿನ ಅವಧಿಯಲ್ಲಿ ಅತ್ಯಂತ ಹೆಚ್ಚಿನ ಪ್ರತಿಭಾಶಾಲಿಗಳಂತಹ ಲೇಖಕಿಯರು ಕಥೆ, ಕಾದಂಬರಿ, ಕವನ, ನಾಟಕ, ವಿಮರ್ಶೆ, ಪ್ರವಾಸ, ಹೀಗೆ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಕೂಡ ಮೌಲಿಕವಾದ ಕೊಡುಗೆ ಮಾಡ್ತಾ ಇರ್ತಕ್ಕಂತಹ ಹೆಚ್ಚು ಲೇಖಕಿಯರಿರೋದು ನಮ್ಮ ಕರ್ನಾಟಕ. ಮತ್ತೆ ಈ 3 ಜನ ಲೇಖಕಿಯರು 2 ದಿನಗಳಿಂದ ಚರ್ಚೆ ಆಗಿರುವಂಥದ್ದು ಡಾಕ್ಟರ್ ಅನುಪಮಾ ನಿರಂಜನ, ಎಚ್.ವಿ. ಸಾವಿತ್ರಮ್ಮ ಮತ್ತೆ ಕಮಲಾ ಹಂಪನ. ಮೂವರು ಕೂಡ ಸೂಕ್ಷ್ಮ ಸಂವೇದನಾಶೀಲ ಲೇಖಕಿಯರು. ಮತ್ತೆ ಈ 3 ಜನರ ಬರಹಗಳ ಮೂಲ ಸ್ರೋತ ವಿಚಾರ ಇದೆ. ಬೆಂಗಳೂರಿನ ಆರ್ಟಿ ನಗರದಲ್ಲಿರುವ ಪುರಾತನ ಹಾಗೂ ಪ್ರತಿಷ್ಠಿತ ಆಲಯಗಳಲ್ಲಿ ಒಂದು ಬಂಗಾರಗಿರಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಆಲಯ. ಈ ಆಲಯದಲ್ಲಿ ಇತ್ತೀಚೆಗಷ್ಟೇ ಭಕ್ತಾದಿಗಳು ಹರಕೆಯ ಸ್ವರೂಪದಲ್ಲಿ ಕಾವಡಿಗಳನ್ನು ಹೊತ್ತು ದೇವರಿಗೆ ಬಂದು ಸಮರ್ಪಿಸಿದರು. ಸಹಸ್ರೋಪಾದಿಯಲ್ಲಿ ಭಕ್ತಾದಿಗಳು ತಮ್ಮ ಭುಜದ ಮೇಲೆ ಕಾವಡಿಗಳನ್ನು ಹೊತ್ತು ತಮ್ಮ ಭಕ್ತಿಯನ್ನು, ಹರಕೆಗಳನ್ನು ಭಗವಂತನಿಗೆ ಸಮರ್ಪಿಸಿದರು. ಈ ದೇವಸ್ಥಾನಕ್ಕೆ ಇಲ್ಲಿ ಭಾಳ ವಿಶೇಷತೆ ಇದೆ. ಮಕ್ಕಳಾಗದೇ ಇರೋರು ಮಕ್ಕಳಾಗೋದಕ್ಕೆ ಬಂದು ಇಲ್ಲಿ ಪ್ರೇರಣೆ ಮಾಡೋಂತಾರೆ. ದೇವ್ರನ್ನ ಮಕ್ಕಳಾಗ್ತವೆ. ಮತ್ತು ಮದುವೆ ಆಗದೇ ಇರೋರು
ಮದುವೆ ಇದಕ್ಕೇನು ಬಂದು ಪ್ರೇರಣೆ ಮಾಡ್ಕೊಂತಾರೆ, ಅವ್ರಿಗೂ ಮದುವೆ ಒಳ್ಳೆಯದಾಗುತ್ತೆ. ಆಲಯದಲ್ಲಿ ಜರುಗಿದಂತಹ ಅಭಿಷೇಕ, ಅಲಂಕಾರ, ಆರಾಧನೆಗಳಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ಒಂದು 70 ವರ್ಷದಿಂದ ಈ ದೇವಸ್ಥಾನ ಉತ್ಪತ್ತಿ ಆಗಿದೆ. ನಮಗೂ ಆಗಿದ ಮೇಲೆ ಅಲ್ಲಿಂದ ಗರಿ ಹಾಕಿ, ಗುಡ್ಸು ಹಾಕಿ, ಮೌಲ್ಡ್ ಹಾಕಿ ಈಗ ಒಳ್ಳೆ ಟೇಜಿಗೆ ಬಂದಿದೆ. ವರ್ಷ ನಾವು ಒಂಥರ ದೇವರು ಅಲಂಕಾರ ಮಾಡ್ತೀವಿ. ಎಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವದ ಸಂಭ್ರಮಾಚರಣೆಯಲ್ಲಿ ನಾವೆಲ್ಲರೂ ಇದ್ದೀವಿ. ಇದೇ ನಿಟ್ಟಿನಲ್ಲಿ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಇತ್ತೀಚೆಗಷ್ಟೇ ವಾಯುಪಡೆಯ ಯೋಧರು, ವಾಯುಪಡೆಯ ಸೇನಾನಿಗಳು ವಿಶೇಷ ಸಂಗೀತ ಕಾರ್ಯಕ್ರಮವನ್ನು ಎಲ್ಲರಿಗಾಗಿ ಆಯೋಜನೆ ಮಾಡಿದ್ದರು. ಇದಕ್ಕಾಗಿ ವಾಯುಪಡೆಯ ಹಿರಿಯ ಅಧಿಕಾರಿಗಳಾದಂಥ ರಾಬರ್ಟ್ ಜಾನ್ ಜಾರ್ಜ್ ಇವರ ನೇತೃತ್ವದಲ್ಲಿ ಸುಶ್ರಾವ್ಯವಾದಂಥ ಸಂಗೀತ ಸುಧಾರಸಧಾರೆಯನ್ನು ಪ್ರವಹಿಸಿದರು. ದೇಶಭಕ್ತಿಯನ್ನ, ನಾಡಿನ ಅಭಿಮಾನವನ್ನ, ದೇಶದ ಮೇಲೆ ಇರುವಂಥ ಅಭಿಮಾನವನ್ನ ಉದ್ದೀಪನ ಮಾಡುವಂಥ ನಿಟ್ಟಿನಲ್ಲಿ ವಿವಿಧ ಭಾಷೆಗಳಲ್ಲಿ ಅನೇಕ ಪ್ರಾದೇಶಿಕವಾದಂಥ ರಾಷ್ಟ್ರಪ್ರೇಮವನ್ನು ತರಿಸುವಂಥ ಗಾಯನ ಮನಸ್ಸುದೆಯನ್ನ ಪ್ರವಹಿಸಿದರು. ಈ ಐತಿಹಾಸಿಕ ಸಂಭ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ವರಗಳು ಒಂದಾದಾಗ ಹೃದಯಗಳು ಒಂದಾಗುತ್ತದೆ, ಹೃದಯಗಳು ಒಂದಾದಾಗ ರಾಷ್ಟ್ರ ಬಲಿಷ್ಠವಾಗುತ್ತದೆ. ಬೆಂಗಳೂರು ನಗರದ ಹೃದಯ ಭಾಗದಲ್ಲಿ ವಿಧಾನಸೌಧ ಕೇವಲ ಒಂದು ಭವ್ಯ ಕಟ್ಟಡವಲ್ಲ, ಅದು ಕರ್ನಾಟಕ ಆಡಳಿತ, ಪ್ರಜಾಪ್ರಭುತ್ವ ಮತ್ತು ಜನಶಕ್ತಿಯ ಪ್ರತೀಕವಾಗಿದೆ. ಸರ್ಕಾರದ ಕೆಲಸ ದೇವರ ಕೆಲಸ ಎಂಬ ಸಂದೇಶವನ್ನು ಸಾರುವ ಈ ಭವ್ಯ ಸೌಧದ ಅಂಗಳದಲ್ಲಿ ನಮ್ಮ ಸಂಗೀತ ಕಾರ್ಯಕ್ರಮಕ್ಕೆ ಅನುಮತಿ ನೀಡಿದ ಕರ್ನಾಟಕ ಸರ್ಕಾರಕ್ಕೆ ನಾವು ಹೃತ್ಪೂರ್ವಕ ಕೃತಜ್ಞತೆಗಳು. We would like to introduce the full roster of the phenomenal musicians of the orchestra. Please hold the applause until we welcome the band master for the evening, Master Warrant Officer Robert John George, licentiate in military music examination. Master Warrant Officer Robert John George has done potential bandmaster course from the Army Education Corps training at Pachmarhi. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ.
ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ सदा चिन्मयी भारत हमको जान से प्यारा है सबसे न्यारा गुलिस्ता हमारा है भारत हमको जान से प्यारा है सबसे न्यारा गुलिस्ता हमारा है सदियों से भारत की शान है भारत माँ की रक्षा में जीवन कुर्बान है भारत हमको जान से प्यारा है सबसे न्यारा गुलिस्ता हमारा है ಕ್ರೀಡಾ ಪ್ರತಿಭೆಗಳಿಗೆ ವೇದಿಕೆಯನ್ನು ಕಲ್ಪಿಸುವ ಉದ್ದೇಶದಿಂದ ಪ್ರತಿಷ್ಠಿತ 55ನೇ ರಾಷ್ಟ್ರೀಯ ಕ್ರೀಡೋತ್ಸವ ಇತ್ತೀಚೆಗಷ್ಟೇ ಬೆಂಗಳೂರಿನ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯ ಆತಿಥ್ಯದಲ್ಲಿ ಅದ್ಧೂರಿಯಾಗಿ ಜರುಗಿತು. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಹಾಗೂ ಆಕರ್ಷಣೆ ಈ ಬಾರಿಯ ಅಂಡರ್ 17 ಬಾಲಕಿಯರ ಹ್ಯಾಂಡ್ಬಾಲ್ ಕಾಂಪಿಟಿಷನ್ ಆಗಿತ್ತು. ಈ ಒಂದು ವಿಶೇಷ ರಾಷ್ಟ್ರೀಯ ಕ್ರೀಡಾಕೂಟದ ಉತ್ಸವದ ಸಂಭ್ರಮದ ದೃಶ್ಯಾವಳಿಗಳನ್ನು ನೋಡಿ ಬರೋಣ. I hereby declare that the 55th KVS National Under 17 Handball Girls Sports Meet 2026-27 being held at PM Shri Kendriya Vidyalaya Hebbal is now open. Dear awardees, we are going to give a good number of awards today and the proud parents of these awardees. All of you, I welcome you for this 60th Annual Day celebration. A very warm and gracious welcome to each one of you to the Diamond Jubilee celebration of PM Shri Kendriya Vidyalaya Hebbal.
ಇದೇ ಸಂದರ್ಭದಲ್ಲಿ 10 ಹಾಗೂ 12ನೇ ತರಗತಿಯಲ್ಲಿ ಅತ್ಯಂತ ಉನ್ನತ ಅಂಕಗಳನ್ನು ಪಡೆದಂಥ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಲಾಯಿತು. ವೀಕ್ಷಕರೇ, ಇದಾಗಿತ್ತು ಇಂದಿನ ಸುತ್ತಮುತ್ತ ಕಾರ್ಯಕ್ರಮದ ಸಂಚಿಕೆ. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಶೇಷ ಮಾಹಿತಿ ಹಾಗೂ ಮನರಂಜನಾ ಆಯಾಮಗಳನ್ನು ಹೊತ್ತು ನಿಮ್ಮೆಲ್ಲರನ್ನ ಸಂಧಿಸ್ತೀನಿ. ಅಲ್ಲಿವರೆಗೂ ವಂದನೆಗಳು.